ಅವರು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀವಿ. ಹುಟ್ಟುಹಬ್ಬದ ಶುಭವನ್ನು ಕೊಡ್ತಾ ಇದ್ದೀವಿ. ಕೆಂಪಾಪುರ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಎಲ್ಲರೂ ಕೋರ್ತಾ ಇದ್ದೀವಿ. ಇದೇ ತಿಂಗಳು 24ನೇ ತಾರೀಕು ಅವರು ನಾಳೆ ಶುಕ್ರವಾರ ರಮಣದಲ್ಲಿ ಹುಟ್ಟುಹಬ್ಬವನ್ನು ಎಲ್ಲ ಕಾರ್ಯಕರ್ತರ ಮುಖಾಂತರ ತುಂಬ ಹೃದಯದಿಂದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರುಗಳು ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಆ ಕುಟುಂಬಕ್ಕೂ ಎಲ್ಲರಿಗೂ ಕಾಪಾಡಲಿ ಎಂದು ಕೇಳಿಕೊಳ್ತಾ, ಅದೇ ರೀತಿ ಇನ್ನು ರಾಜಕೀಯ ಜೀವನದಲ್ಲಿ ಮುಂದೆ ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸಚಿವರಾಗಿ ಮುಖ್ಯಮಂತ್ರಿ ಆಗಲಿ ಎಂದು ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಅಭಿವೃದ್ಧಿ ಒಳಗೆ ಯಲಹಂಕ ಕ್ಷೇತ್ರ ಮುಂಚೂಣಿಯಲ್ಲಿ ಇದೆ. ಎಲ್ಲ ರೀತಿಯಲ್ಲೂ ಮುಂಚೂಣಿಯಲ್ಲೇ ಕಾರ್ಯಕರ್ತರಾಗ್ಬೋದು, ಅವರಾಗ್ಬೋದು, ಕಾರ್ಯಕರ್ತರನ್ನ ಒಂದು ಅಣ್ಣ ತಮ್ಮರ ಥರ ನೋಡ್ಕೊಂಡವರು, ಒಂದು ನಂದೇ ಕುಟುಂಬ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಊರೂ ನಂದೇ ಕುಟುಂಬ ಅಂತ ಹೇಳ್ಬಿಟ್ಟು ಇವತ್ತು ಅವರು ಆ ಥರ ಭಾವನೆಯೊಳಗೆ ಆಚರಿಸ್ತಾ ಇದ್ದಾರೆ. ಮತ್ತು ಅಂಗವಿಕಲರಿಗೂ ಕೂಟುಗಳು, ಕೈಕಾಲುಗಳು ಇವತ್ತು ಯಲಹಂಕ ನಗರದಲ್ಲಿ 11,000 ಹೆಲ್ಮೆಟನ್ನು ನಮ್ಮ ಕಾರ್ಯಕರ್ತರುಗಳಿಗೆ ಹಾಗೂ ಸಾರ್ವಜನಿಕರಿಗೂ ಕೊಡ್ತಾ ಇದ್ದಾರೆ. ಅವರು ದೇವರು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಹೋಗ್ಲಿ ಎಂದು, ಅಭಿವೃದ್ಧಿಯೊಳಗೆ ನಡ್ಸ್ಕೊಂಡು ಹೋಗ್ಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಆ ಚಾಮುಂಡಿ ತಾಯಿ ನಮ್ಮಮ್ಮ ಅವರಿಗೆ ಶಕ್ತಿ ಕೊಟ್ಟು, ಆ ಮದ್ದೂರಮ್ಮ ಶಕ್ತಿ ಕೊಟ್ಟು, ಆ ಸ್ವಾಮಿ ಆಂಜನೇಯ ಸ್ವಾಮಿ ಶಕ್ತಿ ಕೊಟ್ಟು ರಾಮ 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 ಅಂತ ಹೇಳ್ಬಿಟ್ಟು ಅವರು ಬೆಳಗ್ಗೆ ಇದ್ದರೆ ರಾಮನ ಕೈ ಮುಕ್ಕೊಂಡು